ಮಾಡುತ್ತಾರೆ. ಅದನ್ನು ನಾನು ಕಲಿಯುತ್ತೇನೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಹಾಲು ಕೊಡುತ್ತಾರೆ. ಇದನ್ನು ನಾನು ಪಡೆದಿದ್ದೇನೆ. ಶಾಲೆಯನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ. ಇದು ಪೋಸ್ಟ್ ಡಬ್ಬಿಯ ಒಳಗೆ ಪತ್ರವನ್ನು ಬರೆದು ಹಾಕಬಹುದು. ನಾವು ಕೂಡ ಪತ್ರವನ್ನು ಬರೆದು ಹಾಕುತ್ತೇವೆ. ನೀವು ಕೂಡ ಹಾಕಿ. ಹರ್ಷಿತಾ, ನಾನು ಸರ್ಕಾರಿ ಬಸ್ಸಿನ ಚಿತ್ರ ಬರೆದಿದ್ದೇನೆ. ಸರ್ಕಾರಿ ಬಸ್ಸಿನಲ್ಲಿ ನಾವು ಹತ್ತುವಾಗ ಇಳಿಯುವಾಗ ಜವಾಬ್ದಾರಿ ವಹಿಸಬೇಕು. ಸರ್ಕಾರಿ ಬಸ್ಸನ್ನು ಬಳಸಿ. ನನ್ನ ಹೆಸರು ಸಂಗೀತ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಸಿಗ್ನಲ್ ದೀಪ ಚಿತ್ರವನ್ನು ಬಿಡಿಸಿದ್ದೇನೆ. ಸಿಗ್ನಲ್ ದೀಪಗಳಲ್ಲಿ 3 ಬಣ್ಣವಿವೆ. ಅದು ಕೆಂಪು, ಹಳದಿ, ಹಸಿರು. ಇವು ಅಪಾಯವನ್ನು ತಡೆಗಟ್ಟುತ್ತವೆ. ಎಂ ಸಿದ್ಧಾರ್ಥ್. ನಾನು ಆಂಬ್ಯುಲೆನ್ಸ್ ಚಿತ್ರವನ್ನು ಬಿಡಿಸಿದ್ದೇನೆ. ಸರ್ಕಾರಿ ಆಂಬ್ಯುಲೆನ್ಸ್ ಯಾರಿಗಾದರೂ ಅಪಘಾತವಾದಾಗ ತಕ್ಷಣ 108ಕ್ಕೆ ಕರೆ ಮಾಡಿದಾಗ ತಕ್ಷಣ ಬರುತ್ತದೆ. ನಾನು ನಲ್ಲಿ ಚಿತ್ರ ಬಿಡಿಸಿದ್ದೇನೆ. ಸರ್ಕಾರ ನಲ್ಲಿ ನೀರು ಅಮೂಲ್ಯ ಸಂಪತ್ತು. ನೀರನ್ನು ಪೋಲು ಮಾಡಬಾರದು. ಆಂಬ್ಲೆಟ್ ಚಿತ್ರ ಬಿಡಿಸಿದ್ದೇನೆ. ಆಂಬ್ಲೆಟನ್ನು ರಸ್ತೆ ಚಿತ್ರವನ್ನು ಬಿಡಿಸಿದ್ದೇನೆ. ಸರ್ಕಾರಿ ರಸ್ತೆಯಲ್ಲಿ ಹೋಗುವಾಗ ನಿಧಾನವಾಗಿ ಚಲಿಸಬೇಕು. ನಾನು ಪುಸ್ತಕ ಚಿತ್ರ ಬಿಡಿಸಿದ್ದೇನೆ. ಪುಸ್ತಕವನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು, ಅರಿದು ಹಾಕಬಾರದು. ಧನ್ಯವಾದಗಳು. ಮಕ್ಕಳೇ, ಸಂಭ್ರಮ ಶನಿವಾರ 7 ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ಸರ್ಕಾರಿ ಸೌಕರ್ಯಗಳಾದ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಅಂಚೆ ಕಚೇರಿ, ಪೊಲೀಸ್ ಸ್ಟೇಷನ್, ಬಸ್ ಸ್ಟ್ಯಾಂಡ್, ರಸ್ತೆ, ರೈಲು ನಿಲ್ದಾಣ, ರಸ್ತೆ ಮತ್ತು ವಿಮಾನ ನಿಲ್ದಾಣಗಳ ಹಲವಾರು ಸಾರ್ವಜನಿಕ ಸೌಲಭ್ಯಗಳ ಕುರಿತಾದಂತಹ ಎಲ್ಲ ಚಿತ್ರಪಟಗಳನ್ನು ತುಂಬ ಚೆನ್ನಾಗಿ ಬಿಡಿಸಿದ್ದೀರಿ. ಮತ್ತು ಪ್ರತಿಯೊಂದು ಚಿತ್ರಕ್ಕೂ ಕೂಡ ತಮ್ಮದೇ ಆದಂತಹ ಜವಾಬ್ದಾರಿಯುತವಾದಂತಹ ಸಾಲುಗಳನ್ನು ಕೂಡ ಬರೆದು ಎಲ್ಲವನ್ನು ಸಂರಕ್ಷಿಸುತ್ತೇವೆಂದು ಪಣ ತೊಟ್ಟಿದ್ದೀರಿ. ಜವಾಬ್ದಾರಿಯಿಂದ ಸಂಭ್ರಮ ಶನಿವಾರದ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಸಾದರಪಡಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.